ಅದೃಷ್ಟದ ಬಿದಿರು. ಇದರ ಹೆಸರೇ ಸೂಚಿಸುವಂತೆ ಇದು ನಮಗೆ ಒಳ್ಳೆಯ ಆರೋಗ್ಯದ ಅದೃಷ್ಟ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವೈಜ್ಞಾನಿಕವಾಗಿ ಇದನ್ನು ಡ್ರ್ಯಾಕಿಯಾನಾ ಸೆಂಡೇರಿಯಾನಾ ಅಂತ ಕರೀತಾರೆ. 3 ಫೀಟ್‌ಗಳವರೆಗೆ ಬೆಳೆಯುವ ಈ ಹೂ ಬಿಡುವ ಸಸ್ಯದ ತವರೂರು ಸೆಂಟ್ರಲ್ ಆಫ್ರಿಕಾ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ನಾಸಾ, ದ ಯೂನಿವರ್ಸಿಟಿ ಆಫ್ ಹವಾಯಿ ಮತ್ತು ದ ಜರ್ನಲ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಲ್ಲಿ ನಡೆಸಿದ ಅಧ್ಯಯನದಿಂದ ಈ ಅದೃಷ್ಟದ ಬಿದಿರು ಗಾಳಿಯನ್ನು ಶುದ್ಧಪಡಿಸುವ ಗುಣ ಹೊಂದಿದೆ ಅಂತ ಖಚಿತಪಡಿಸಿದೆ. ಅದೃಷ್ಟದ ಬಿದಿರು ಮನೆಯಲ್ಲಿದ್ರೆ ಏನೇನಾಗುತ್ತೆ? ಮೊದಲನೇದಾಗಿ, ಗಾಳಿಯಲ್ಲಿನ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕೋದಷ್ಟೇ ಅಲ್ಲ, ಭಾರಲೋಹಗಳಾದ ಕ್ಯಾಡ್ಮಿಯಂ, ಕ್ರೋಮಿಯಂ, ಲೆಡ್, ಮೆರ್ಕ್ಯುರಿ, ಆರ್ಸೆನಿಕ್, ನಿಕೆಲ್ ಮುಂತಾದವುಗಳನ್ನು ಇದು ತೆಗೆದುಹಾಕುವ ಕೆಲಸ ಮಾಡುತ್ತೆ. ಎರಡನೇದಾಗಿ, ದಿನದಲ್ಲಿ ಅಷ್ಟೇ ಅಲ್ಲ, ರಾತ್ರಿ ಕೂಡ ಆಮ್ಲಜನಕ ಬಿಡುಗಡೆ ಮಾಡಿ ಮನೆಯ ಒಳಗಿನ ಗಾಳಿಯನ್ನು ಶುದ್ಧ ಮಾಡುತ್ತೆ. ಹೀಗಾಗಿ ಇದು ಮನೆಯಲ್ಲಿರುವವರ ಆರೋಗ್ಯ ಸುಧಾರಿಸುತ್ತೆ. ಮೂರನೇದಾಗಿ, ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಇದು ನಮ್ಮ ಒತ್ತಡ, ಆತಂಕ ಶಾಂತಗೊಳಿಸುವ ಗುಣ ಹೊಂದಿದೆ. ಇನ್ನು ನಾಲ್ಕನೇದಾಗಿ, ಇದು ನಮ್ಮ ಸ್ಲೀಪ್ ಪ್ಯಾಟರ್ನ್ ರೆಗ್ಯುಲೇಟ್ ಮಾಡಿ, ಅಂದ್ರೆ ನಿದ್ರೆಯನ್ನು ಸರಿಯಾದ ಕ್ರಮದಲ್ಲಿ ನಿಯಂತ್ರಿಸಿ ಚೆನ್ನಾಗಿ ಗಾಢವಾದ ನಿದ್ರೆ ತರಿಸುತ್ತೆ. ಐದನೇದಾಗಿ, ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ನಮಗೆ ರೋಗಗಳು ಉಂಟಾಗದ ಹಾಗೆ ನೋಡಿಕೊಳ್ಳುತ್ತೆ. ನಮ್ಮ ಇಮ್ಯುನಿಟಿ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಆರನೇದಾಗಿ, ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದು ನಮ್ಮ ದೇಹದಲ್ಲಿನ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿ ನೋವು ಕಡಿಮೆ ಮಾಡುತ್ತೆ. ಏಳನೇದಾಗಿ, ನ್ಯಾಚುರಲ್ ಹ್ಯುಮಿಡಿಫೈಯರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಹ್ಯುಮಿಡಿಟಿ ಲೆವೆಲ್, ಆರ್ದ್ರತೆ ಮೇಂಟೈನ್ ಮಾಡುತ್ತೆ. ಆರ್ದ್ರತೆ ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ. ಇನ್ನು ಇದರ ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆ ನೋಡಿದ್ರೆ, ಫೆಂಗ್ ಶೂಯಿ ಪ್ರಕಾರ ಈ ಅದೃಷ್ಟದ ಬಿದಿರಿನ ಸಸ್ಯ ಸಕಾರಾತ್ಮಕ ಶಕ್ತಿಯ ಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ, ಸಮೃದ್ಧಿಯನ್ನು ತರುತ್ತೆ ಮತ್ತು ನಮ್ಮ ಮನಸ್ಸು, ಆತ್ಮವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತೆ. ಇಲ್ಲಿ ಫೆಂಗ್ ಶೂಯಿ ಅಂತಂದ್ರೆ ಚೀನಾ ದೇಶದ ಇದು ಒಂದು ಪುರಾತನ ಸಂಪ್ರದಾಯ. ಇದರ ಪ್ರಕಾರ ವಸ್ತುಗಳನ್ನಾಗ್ಲಿ ಅಥವಾ ಕಟ್ಟಡಗಳನ್ನಾಗ್ಲಿ ನಮಗೆ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿ ತರುವಂತೆ ಜೋಡಿಸುವುದಾಗಿದೆ. ಇನ್ನು ಚೈನೀಸ್ ಸಂಪ್ರದಾಯದಲ್ಲಿ ಈ ಲಕ್ಕಿ ಬಂಬು ದೀರ್ಘಾಯುಷ್ಯ, ಬುದ್ಧಿವಂತಿಕೆ ಮತ್ತು ಶಕ್ತಿಯ ಪ್ರತೀಕ. ಬೌದ್ಧ ಸಂಪ್ರದಾಯದಲ್ಲಿ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯ ಸೂಚಿಸುತ್ತೆ. ಇದರ ಆರೈಕೆ ಕೂಡ ತುಂಬಾ ಸರಳವಾಗಿದೆ. ಅತ್ಯಂತ ಕಡಿಮೆ ಬೆಳಕಿನಲ್ಲಿ ಇದು ಬೆಳೆಯುತ್ತೆ. ವಾರಕ್ಕೆ 1 ಸಲ ನೀರನ್ನು ಬದಲಿಸಿದರೆ ಸಾಕು ಮತ್ತು ತಿಂಗಳಿಗೆ 1 ಸಲ ಇದಕ್ಕೆ ಫರ್ಟಿಲೈಸರ್ ಹಾಕಬೇಕು. ಆದ್ರೆ ಸಾಕು ಪ್ರಾಣಿಗಳಿಂದ ಮತ್ತು ಮಕ್ಕಳಿಂದ ಇದನ್ನು ದೂರ ಇಡಬೇಕಾಗುತ್ತೆ. ಯಾಕೆಂದ್ರೆ ಇದು ವಿಷಯುಕ್ತ ಮತ್ತು ಸ್ಕಿನ್ ಇರಿಟೇಷನ್ ಉಂಟು ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.